ಇವತ್ತು ನನ್ನ ಆತ್ಮೀಯ ಸ್ನೇಹಿತರಾದಂತ ಗೋಪಿ ಅವ್ರದ್ದು ಜನ್ಮದಿನ. ಅವ್ರ ಜನ್ಮದಿನ ಪ್ರಯುಕ್ತ ಪ್ರತಿ ವರ್ಷ ಏನು ಆರೋಗ್ಯ ತಪಾಸಣಾ ಶಿಬಿರವನ್ನ ಅವರು ಆಯೋಜನೆ ಮಾಡ್ತಾರೆ. ಅವರು ಮತ್ತೆ ಅವ್ರ ಸ್ನೇಹಿತರುಗಳು ಹಿತೈಷಿಗಳೆಲ್ಲರೂ ಸೇರಿ ಅದೇ ರೀತಿ ಈ ವರ್ಷ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜನೆ ಮಾಡಿದ್ದಾರೆ. ಈಗಾಗಲೇ 100 ಜನ ಬಂದು ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿ ಅದ್ರ ಪ್ರಯೋಜನವನ್ನ ಪಡಿತಾ ಇದ್ದಾರೆ. ಮತ್ತೆ ಉಚಿತವಾಗಿ ಕಣ್ಣುಗೆ ಏನು ಶಸ್ತ್ರಚಿಕಿತ್ಸೆ ಇದೆ ಅದೆಲ್ಲಾನು ಮಾಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಕನ್ನಡಕವನ್ನ ಬೇಕಾಗಿರುವಂತ ವ್ಯಕ್ತಿಗಳಿಗೆ ಕನ್ನಡಕವನ್ನ ಕೊಡಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ತುಂಬಾ ಅಚ್ಚುಕಟ್ಟಾಗಿ ಅವ್ರ ಸ್ನೇಹಿತರುಗಳು ವಿದೇಶಿಗಳೆಲ್ಲ ಸೇರಿ ಮಾಡವ್ರೆ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ. ಮತ್ತೆ ಗೋಪಿ ಅವರು ಹೇಳ್ಬೇಕು ಅಂತಂದ್ರೆ ಈ ಭಾಗದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರು. ಅವ್ರಿಗೆ ಮುಂದಿನ ದಿನಗಳಲ್ಲಿ ನಗರ ಪಾಲಿಕೆ ಸದಸ್ಯ ಸ್ಥಾನ ಮತ್ತೆ ನಿಂತು ಗೆಲ್ಲುವಂತದ್ದಾಗಿ ಈ ಮೈಸೂರು ನಗರಕ್ಕೆ, ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಆಗ್ಬೇಕು ಅಂತ ಅನ್ನೋದು ನಮ್ಮೆಲ್ಲರ ಆಸೆ ಆಕಾಂಕ್ಷೆ. ಅದು ಈಡೇರಿಸಿದೆ. ಆ ತಾಯಿ ಚಾಮುಂಡೇಶ್ವರಿ ಅದನ್ನ ಈಡೇರಿಸ್ತಾಳೆ ಅಂತ ನನ್ನ ನಂಬಿಕೆ ನಮ್ಗಿದೆ. ಆ ಶಕ್ತಿಯನ್ನ ತಾಯಿ ಚಾಮುಂಡೇಶ್ವರಿ ಕೊಡ್ತಾರೆ ಅಂತ ನನ್ನ ನಂಬಿಕೆ ನಮ್ಗಿದೆ. ಮತ್ತ ಅವರು ಸಾಮಾನ್ಯವಾಗಿ ಜನಗಳ ಮಧ್ಯೆ ಜನಾನುರಾಗಿಯಾಗಿ ಜನಗಳ ಕೆಲಸಕ್ಕೆ ಮೊದಲನೇ ಪ್ರಶಸ್ತಿ ಕೊಡುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ದಿನ ನನ್ನ ಜೊತೆಲಿ ಅವರು ಸಂಪರ್ಕದಲ್ಲಿ ಇದ್ದೇ ಇರ್ತಾರೆ. ಅವ್ರು ಹೆಚ್ಚಿನ ಸಮಯವನ್ನ ಜನಗಳನ್ನ ಏನು ಒಂದು ಹಾಸ್ಪಿಟಲೈಸ್ ಮಾಡ್ಬೇಕಾದ್ರೆ, ಇಲ್ಲ ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡಿಸ್ಬೇಕಾದ್ರೆ, ಇಲ್ಲ ಏನಾದ್ರು ಸಾವು ನೋವು ಆದ್ರೆ, ಮತ್ತೆ ಮೂಲಭೂತ ಸೌಕರ್ಯಗಳು ಏನ್ ಸಿಗ್ಬೇಕು, ಇಲ್ಲಿ ಕುಡಿಯೋ ನೀರಿಂದಿರ್ಬೋದು, ಚರಂಡಿದಿರ್ಬೋದು, ಅಥವಾ ಯುಜಿಡಿದಿರ್ಬೋದು, ಬೇರೆ ಬೇರೆ ಏನು ಸಮಸ್ಯೆಗಳಿರ್ತದೆ ಆ ವಾರ್ಡ್ ಅಲ್ಲಿ ಅದನ್ನ ಸಂಪೂರ್ಣವಾಗಿ ನಿಂತಿ ಕೆಲಸವನ್ನ ಮಾಡಿಸುವಂತ ಒಂದು ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಬಂದಿರುವಂತವ್ರು. ಅವ್ರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿಯನ್ನ ತಾಯಿ ಚಾಮುಂಡೇಶ್ವರಿ ಜನಸೇವೆ ಮಾಡೋದಕ್ಕೆ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ತಾಯಿ ಚಾಮುಂಡೇಶ್ವರಿನ ಕೋರ್ಕೊಂತೀವಿ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವರಿಗೆ ಸದಾ ಇರ್ತದೆ, ಮತ್ತೆ ಈ ಜನಗಳ ಸದಾ ಇರ್ತದೆ ಅಂತ